ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆದರೆ ಈ ಬಗ್ಗೆ ಸತತವಾಗಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದು, ಇದರಿಂದ ತನಿಖೆಗೆ ತೊಡಕು ಉಂಟಾಗಬಾರದು ಅನ್ನುವಂತಹ ಕಾರಣಕ್ಕೆ ಎಲ್ಲ ಮಾಹಿತಿಯನ್ನ ಬಹಿರಂಗಗೊಳಿಸದಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಪೊಲೀಸರ ಮನವಿಯ ಮೇರೆಗೆ ನ್ಯೂಸ್ ಫಸ್ಟ್ ಬಳಿ ತನಿಖೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇದ್ದಾಗಲೂ ಸೂಕ್ಷ್ಮ ಮಾಹಿತಿಗಳ ಬಗ್ಗೆ ಸಂಪೂರ್ಣ ವರದಿಯನ್ನ ಪ್ರಸಾರ ಮಾಡೋಕ್ಕಾಗ್ತಾ ಇಲ್ಲ. ಈ ಮೂಲಕ ಪೊಲೀಸರ ತನಿಖೆಗೂ ತೊಡಕಾಗದಂತೆ ನ್ಯೂಸ್ ಫಸ್ಟ್ ತಂಡ ಸಹಕರಿಸ್ತಾ ಇದೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿಯಿಂದ ಎನ್ಐಎಗೆ ಕೇಸ್ ವರ್ಗಾವಣೆಯಾಗಿದೆ. ಘಟನೆ ನಡೆದಂತಹ ಸ್ಥಳಕ್ಕೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿಯನ್ನ ನೀಡಿದ್ದಾರೆ. ಮತ್ತೊಮ್ಮೆ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಎನ್ಐಎ ಟೀಮ್ ಮಾಡಿದೆ. ಕೇಸ್ ಸಂಬಂಧ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಕೆಫೆ ಸಿಬ್ಬಂದಿಯಿಂದ ಕೂಡ ಎನ್ಐಎ ಟೀಮ್ ಮಾಹಿತಿಯನ್ನ ಪಡ್ಕೊಂಡಿದೆ. ಪ್ರಕರಣ ಹಸ್ತಾಂತರಗೊಂಡ ಬೆನ್ನಲ್ಲೇ ಎನ್ಐಎ ಟೀಮ್ ತನಿಖೆಯನ್ನ ಚುರುಕುಗೊಳಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಪ್ರಕರಣ ಸದ್ಯ ನೇರವಾಗಿ ಎನ್ಐಎಗೆ ವರ್ಗಾವಣೆಯಾಗಿದೆ. ಎನ್ಐಎಗೆ ವರ್ಗಾವಣೆಯಾಗ್ತಾ ಇದ್ದ ಹಾಗೆ ತನಿಖೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂತಹ ಡೀಟೇಲ್ಸ್ ನ ಕೊಡಬಹುದಾ ಅಂತ ಹೇಳಿ. ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣ ಸಿಸಿಬಿಯಿಂದ ಎನ್ಐಎಗೆ ಟ್ರಾನ್ಸ್ಫರ್ ಆದ ಕೂಡಲೇ ಏನು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವಂಥ ಎನ್ಐಎ ಅಧಿಕಾರಿಗಳು ಈಗಾಗಲೇ ಕಂಪ್ಲೀಟ್ ಫೈಲನ್ನು, ಅಂದರೆ ಸುಮಾರು 4 ದಿನಗಳಿಂದ ಯಾವೆಲ್ಲ ಮಾಹಿತಿಯನ್ನು ಅಥವಾ ಯಾವೆಲ್ಲ ಎವಿಡೆನ್ಸನ್ನು ಕಲೆ ಹಾಕಿದ್ರು, ಡಿಜಿಟಲ್ ಆಗಿರ್ಬೋದು ಅಥವಾ CCTV ಆಗಿರ್ಬೋದು ಅಥವಾ ಇಲ್ಲಿ ಸಿಕ್ಕಿರುವಂಥ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿರುವಂತಹ ಸೋಕೋ ಟೀಮ್ ಕೊಟ್ಟಿರುವಂಥ ವರದಿ ಆಗಿರ್ಬೋದು, ಈ ಎಲ್ಲ ವರದಿಯನ್ನು ಎನ್ಐಎ ಅಧಿಕಾರಿಗಳು ಈಗ ವಶಕ್ಕೆ ಪಡ್ಕೊಂಡು ಅಥವಾ ಪಡೆದುಕೊಂಡು ಈಗಾಗಲೇ ತನಿಖೆಯನ್ನು ಶುರು ಮಾಡಿರುವಂತಹದ್ದು. ಇನ್ನು ಬಾಂಬ್ ಬ್ಲಾಸ್ಟ್ ಆದ ದಿನದಂದು ಸಂಜೆ ಏನು NSG ಅವರು ಕೂಡ ಬಂದಿದ್ರು. ಈ NSG ತಂಡ ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅದಾದ ನಂತರ ಕೆಮಿಕಲ್ ಒಂದು ಯಾವ ರೀತಿಯಾಗಿ ಕೆಮಿಕಲ್ ಬಳಸಿರ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿತ್ತು. ಈ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಈಗಾಗಲೇ ಆ ಒಂದು ವೇಸ್ಟೇಜ್ ಅಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆದ ನಂತರ ಅಲ್ಲಿ ಕುರುಹುಗಳು ಉಳಿದಿತ್ತು, ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಂತಹ ಎಲ್ಲ ಏನು ರಾಷ್ಟ್ರೀಯ ಮತ್ತು ರಾಜ್ಯ ತನಿಖಾ ದಳಗಳು ಈಗಾಗಲೇ ಒಂದು ರಿಪೋರ್ಟನ್ನು ರೆಡಿ ಮಾಡಿಕೊಂಡು ಆ ಶಂಕಿತನಿಗೆ ಬಲೆ ಬೀಸಿದ್ರು. ಈಗ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಅಧಿಕೃತವಾಗಿ ಕಳೆದ 2 ದಿನಗಳ ಹಿಂದೆ FIR ಅನ್ನು ದಾಖಲು ಮಾಡಿಕೊಂಡ ನಂತರ CCB ಅಧಿಕಾರಿಗಳಿಂದ ಈಗ ಪಡೆದುಕೊಂಡಂಥ ಮಾಹಿತಿಯ ಮೇರೆಗೆ ಈಗೆಲ್ಲ ಯಾವೆಲ್ಲ ಸಾಮ್ಯತೆಗಳು, ಅಂದರೆ ಈ ಹಿಂದೆ ನಡೆದಂತಹ ಯಾವುದೇ ಘಟನೆಯ ಒಂದು ಇನ್ಸಿಡೆಂಟ್ ಇದಕ್ಕೆ ಮ್ಯಾಚ್ ಆಗುತ್ತಾ, ಈ ರೀತಿಯಾದಂತಹ ಘಟನೆ ನಡೆಸುವಂತಹ ಯಾವುದಾದ್ರೂ ಸಂಘಟನೆ ಇದೆಯಾ ಅಥವಾ ಶಂಕಿತರು ಇದ್ದಾರಾ, ಈ ಹಿಂದೆ ಬಂಧನ ಆಗಿದ್ದಂತಹ ಒಂದು ಏನೆಲ್ಲ ಆರೋಪಿಗಳಿದ್ದಾರೆ ಅಥವಾ ಶಂಕಿತರಿದ್ದಾರೆ ಅವ್ರಿಗೆ ಈತನಿಗೆ ಅಂದರೆ ಈ ಬಾಂಬ್ ಬ್ಲಾಸ್ಟ್ ಮಾಡಿರುವಂಥ ಶಂಕಿತನಿಗೆ ಏನಾದರೂ ಇಂಟರ್ಲಿಂಕ್ ಇರ್ಬೋದಾ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಶುರು ಮಾಡಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ರಾಷ್ಟ್ರದಾದ್ಯಂತ ಸುಮಾರು 7 ರಾಜ್ಯಗಳಲ್ಲಿ 17 ಕಡೆ ಈಗಾಗಲೇ ಎನ್ಐಎ ಒಂದು ಸರ್ಚ್ ಅನ್ನು ಮುಂದುವರಿಸಿದೆ. ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಸಾರಾಯಿಪಾಳ್ಯದ ಒಂದು ಏರಿಯಾದಲ್ಲೂ ಕೂಡ ಈಗಾಗಲೇ ಒಂದು ಸರ್ಚ್ ಅನ್ನು ಮಾಡಿರುವಂತಹದ್ದು. ಇನ್ನು ಜೈಲಲ್ಲೂ ಕೂಡ ಇರುವಂತಹ ಕೆಲವೊಂದು ಆರೋಪಿಗಳೇನಿದ್ದಾರೆ ಈ ಒಂದು ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಿದ್ದಂತಾಗಲಿ ಅಥವಾ ಬ್ರೈನ್ ವಾಶ್ ಮಾಡಿ ISISಗೆ ಸೇರ್ಪಡೆ ಮಾಡಿದಂತಹ ಆರೋಪಿಗಳಾಗಲಿ, ಈ ರೀತಿಯಾದಂತಹ ಆರೋಪಿಗಳನ್ನು ಒಂದು ಸುತ್ತಿನ ವಿಚಾರಣೆ ನಡೆಸಿ ಈಗಾಗಲೇ ಚೆನ್ನೈನಲ್ಲೂ ಕೂಡ ಅಧಿಕೃತವಾಗಿ ಒಂದು ರೈಡನ್ನು ಮಾಡಿರುವಂಥದ್ದು. ಅಲ್ಲೂ ಕೂಡ ಒಂದು ಸುಮಾರು 5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.